ಥು, ನನ್ನ ಮನೆಯಿಂದ ಈಚೆಗೆ ಹಾಕ್ಬಿಟ್ರಲ್ಲ ನಮ್ಮಪ್ಪ ಅವ. ಹಾಂ, ನನಗೇನು ಬದುಕು ಗೊತ್ತಿಲ್ಲ ಅಂತ ಅನ್ಕೊಂಡವ್ರೆ. ಇವತ್ತಿಲ್ಲೇ ಮನಗಿದ್ದು ನಾಳೆಯಿಂದ ತೋರಿಸ್ತೀನಿ ನಾ ಯಾರು ಅಂತ. ಛೇ, ನನ್ನ ಮಗ ಏನು ಮಾಡ್ತಿದ್ದ ಏನೋ, ಕತ್ಲಾಯ್ತಾ ಗೊತ್ತು, ಇಟ್ಟು ಉಣ್ಣೋ ಇಲ್ವೋ. ಅಯ್ಯೋ, ಏನು ಮಾಡು. ಯಾಕಮ್ಮ ಹಿಂಗೆ ಕೂತಿದೆಯಾ ಲಕ್ಷ್ಮಿ? ಏನು ಮಾಡ್ತಾಯಿದ್ದಳು ಅಂತ ನೋಡ್ಕೋಮ್ಮ ಅಂತ ಬಂದು ನಾನು. ಆಯ್ತಾ ಗಂಜಿ ಕುಡ್ದಾ? ಹಾಂ, ನನ್ನ ಸೊಸೆ ಚೆನ್ನಾಗಿ ಮಾಡಿದ್ಲಾ? ಹ್ಞೂ ಗುಂಡಜ್ಜಿ, ಕುಡಿದ್ಬಿಟ್ಟೆ ಕೂತಾನೆ. ಸಾನೇ ಒತ್ತಾಯ್ತಲ್ಲ, ಈಗ್ಯಾಕೆ ಬರೋಕ್ಕೆ ಹೋದೆ? ಒತ್ತಾರೆ ಬಂದಿದ್ರೆ ಆಯ್ತಿತ್ತಲ್ಲ. ಇರಲಿ ಬಿಡು ಮಗ, ಏನು ಮಾಡ್ತಾಯಿದ್ದೋ ಏನು ಅಂತ ನೋಡ್ಕೋಮ್ಮ ಅಂತ ಬಂದು. ಎಲ್ಲಿ ಸಿದ್ದಣ್ಣ ಕಾಣ್ತಾ ಇಲ್ಲ? ಹಿಂಗೆ ತಿರ್ಗಾಡ್ಕೆ ಬರ್ತೀನಿ ಅಂತ ಹೋಯ್ತು ಈಚೆಗೆ. ಬೆಳಗ್ಗೆಯಿಂದ ಎಲ್ಲೂ ಹೋಗಿರ್ನಿಲ್ವಲ್ಲ, ಅದಕ್ಕೆ ಹಿಂಗೆ ಹೋಯ್ತು. ಹೌದಾ, ಸರಿ ಸರಿ ಮಗ, ಹುಷಾರಾಗಿ ಭದ್ರಾಗಿ ಬಾಗ್ಲಾಕ ಮನಿಕೋ. ನಿನ್ನ ಮಗನ ಬಗ್ಗೆ ಏನು ಚಿಂತೆ ಮಾಡಬೇಡ. ಪಾಡಿಗೆ ಅವ್ನು ಬರ್ತಾನೆ. ನಿನ್ನ ಮಾತ್ರೆ ಗೀತ್ರೆ ತಗಂದ ಇನ್ನೂ ಇಲ್ವೋ? ತಗಂದಿ ಗುಂಡಜ್ಜಿ, ಅವಾಗೆ ನುಂಗ್ದಿ ಗಂಜಿ ಕುಡ್ದೆ ಇಟ್ಕೆ. ಹ್ಞೂ, ಮತ್ತೆ ಯಾಕೆ ಹಿಂಗೆ ಸಪ್ಪು ಕೂತಿದೆಯೇ? ಹೊಟ್ಟೆ ಗಿಟ್ಟೆ ಏನಾರು ನೋಯ್ತಿದ್ದ? ಇಲ್ಲ ಕಣ್ ಗುಂಡಜ್ಜಿ, ನನ್ನ ಮಗ ಏನು ಮಾಡ್ತಾಯಿದ್ದಾನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ ಲಕ್ಷ್ಮು, ಹಂಗೆಲ್ಲ ಯೋಚನೆ ಮಾಡಬೇಡ. ನಿನ್ನೊಳ್ಳೇದಕ್ಕೆ ಹೇಳೋದು. ಅವನು ಇಲ್ಲೇ ಇದ್ದಿದ್ರೆ ನಿನ್ನೊಂದು ಗತಿ ಕಾಣಿಸ್ಬಿಟ್ಟಿರೋನು. ಅವನಿಗೆ ಇನ್ನೂ ನೀವು ಮುದ್ದಾಗಿ ಸಾಕ್ಬಿಟ್ಟು ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ, ಏನಿಲ್ಲ. ಈಗ ಹೊರಗೆ ಹಾಕಿದ್ದೀರಲ್ವಾ, ಸುಮ್ಮನೆ ಇರು. ನಾನು ನನ್ನ ಮಗನ ಕೇಳಿ ಅವ್ನು ಸೀನಪ್ಪನ ಹೊಲ್ತವಕ್ಕೆ ಹೋಯ್ತಾ ಇದ್ನ, ಆ ಗುಡಿಸ್ಲಲ್ಲಿ ಇರ್ತಾನೆ. ನಿನ್ನ ಪಾಡಿಗೆ ನೀನು ನೆಮ್ಮದಿಗೆ ನಿದ್ದೆ ಮಾಡು. ಗುಡಿಸ್ಲಲ್ಲಿ ಗುಂಡಜ್ಜಿ ರಾತ್ರಿ ಹೊತ್ತು ಹುಳ ಹುಟ್ಟೆ ಏನಾರು ಬಂದರೆ ಕಡ್ಗಿಡಿದ್ರೆ ಏನು ಮಾಡ್ನು? ಕೈಗೆ ಬಂದಿರೋ ಮಗ ಕಳ್ಕೋಬೇಕಾಯ್ತಲ್ಲ ಗುಂಡಜ್ಜಿ. ಅಯ್ಯೋ, ನಿನ್ನೆ ಕಳೆದ್ಬಿಡ್ತಿದ್ನ, ಅದ್ರ ಬಗ್ಗೆ ಚಿಂತೆ ಇಲ್ಲ ನಿನಗೆ. ಮನಿಕೋ ಸುಮ್ಮನೆ. ಓ ಗುಂಡಜ್ಜಿ, ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯ್ತು ಕಣ್ ಮಗ. ಏನು ಮಾಡ್ತಾಯಿದ್ದಳು ಅಂತ ನೋಡ್ಕೊಂಬಂದು ಬಂದರೆ ಮಗನ ಚಿಂತೆ ಮಾಡ್ತಾ ಕೂತವಳೆ ನೋಡು. ಅಯ್ಯೋ, ಎಷ್ಟು ಹೇಳಿದ್ರು ಅಷ್ಟೇ. ಮನಿಕೋ ಲಕ್ಷ್ಮು, ಟೈಮ್ ಆಗದೆ. ನಿದ್ದೆ ಮಾಡು. ನೋಡುಮ್ಮ ಏನಾಯ್ತದು, ನಮ್ಮ ಮನೇಲಿ ಬರ್ದಂಗೆ ಅಲ್ಲಿ. ಅಷ್ಟೇ. ಸರಿ, ಹೊತ್ತಾಯ್ತು, ನಾನು ಹೋಯ್ತೀನಿ. ಮನೆ ಕರಿ. ರಾತ್ರಿ ಹೊತ್ತು ಹುಷಾರಾಗಿ ನೋಡ್ಕಪ್ಪ. ಒಂದಾಗಿಂದ ಮಾಡೋಕ್ಕೆ ಹೋಗ್ಬೇಕು ಅಂತಂದರೆ ಅವಳು ಕರ್ಕೊ ಹೋಗು. ಹ್ಞೂ ಸರಿ ಗುಂಡಜ್ಜಿ, ಆಯಿತು, ಹೋಗಿತ್ತು. ಸರಿ ಆಯಿತು. ತಲೆ ಹಿಡ್ಕೊಬಿಟ್ಟದಕ್ಕಪ್ಪ, ರಾತ್ರಿ ಎಲ್ಲ ಸೊಳ್ಳೆ ಕಾಟ, ನಿದ್ದೆನೆ ಬರ್ನಿಲ್ಲ. ಈಗ ಏನು ಮಾಡೋ ತಡಿ, ನಮ್ಮ ಗ್ರೌಂಡ್ ಹೋಮ ಹುಡುಗರು ಇರ್ತಾರೆ ಏನಾರು. ಏನಪ್ಪ ಬೆಳಗ್ಗೆನೇ ನಿಂತ್ಬಿಟ್ಟಿದ್ದೀರಿ ಇಲ್ಲೇ? ಓ, ಈಗ ಬಂದಿರಲ್ಲ ಮದು. ಈ ಕೆರೆ ಕಡೆಗೆ ಹೋಮ ಅಂತ ನಿಂತಿದ್ದು, ನೀನು ಬಂದಿದ್ದು ಒಳ್ಳೇದೇ ಆಯಿತು. ನಡ್ರಿ ಎಲ್ಲ ಹೋಮ. ಹಲೋ ಸುರೇಶ, ಇವನೆಲ್ಲ ರಾಮು? ನೆನ್ನೆನೆ ಹೊಡೆದು ಈಚ್ಗೆ ಹಾಕೋರವ್ರಪ್ಪ. ಥೂ, ಅವನ ಥರ ಫ್ರೆಂಡ್ಸ್ ಯಾರಿಗೂ ಬೇಡಪ್ಪ. ಅವ್ನು ನಮ್ಮ ಹತ್ರಕ್ಕೆ ಬಂದರೂ ಸೇರ್ಸನೆ ಬರ್ದು ಇನ್ಮೇಲೆ. ಅವನಿಷ್ಟ, ಅವನೇನಾದರೂ ಮಾಡ್ಕೊಳ್ಳಿ ಬಿಟ್ರು, ಅವನ ಕತೆ ನಮ್ಗೆ ಯಾಕೆ? ಹೌದೌದು, ನಡಿ, ನಾವು 3 ಜನ ಅಂದಮೇಲೆ ಇರೋಣ. ಅವನಿಗೆ ಅವಾಗಿಂದನೂ ಕರೆದು ಬೇಡ ಕಣೋ ಬೇರೆಯವ್ರ ಊರಿಗೆ ಹೋಗಿ ಸವಾಸ ಮಾಡಬೇಡ ಅಂತ. ಅವನೇನು ನಮ್ಮ ಮಾತು ಕೇಳಲಿಲ್ಲ. ಅವನ ಇಷ್ಟ ಬಂದಂಗಿರಲಿ. ಓ, ಇಲ್ಲೇ ನಿಂತಿದ್ದೀರಾ? ಏನು ನನ್ನ ಕಾಯ್ಕ ನಿಂತಿದ್ದೀರೇನ್ರಲ್ಲ? ಹಂಗೇನಿಲ್ಲ. ನೀನಿಲ್ಲಿ? ಹಿಂಗೇನಿಲ್ಲ, ಹೊಸ್ದಾಗಿ ಕೇಳ್ತಿದ್ದೀನಿ ನಿಲ್ಲಿ ಅಂತ. ಬರಲ್ಲ ಓಮ? ಇಲ್ಲಪ್ಪ, ಇನ್ಮೇಲೆ ನಾನೇ ನಿಮ್ಮ ಸವಾಸ ಸೇರಿದ್ಲಾ. ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೊ. ನಮ್ಮ ಮಟ್ಟಿಲಿ ಬೋಯ್ತಾರೆ ಅಷ್ಟೇ ನಿನ್ನ ಜೊತೆ ಓಡಾಡೋದು ನೋಡಿದ್ರೆ. ಯಾಕ್ಲ ಸುರೇಶ ಹಂಗಂದಿಯೇ? ನಾನು ಇವಾಗ ನಿಮ್ಮ ಹತ್ರನೇ ಯಾವ್ದಾರು ಕೆಲಸ ಕೇಳುವ ಅಂತ ಗೊತ್ತಾಯ್ದು ಕಣ್ರಲ್ಲ. ಯಾರು ನಮ್ಮ ಹತ್ರನ? ನಾವೇ ಕೆಲ್ಸಕ್ಕೆ ಹೋಗದೆ ಇನ್ನೂ ಓದ್ತಾನೆ, ನಮ್ಮ ಹತ್ರ ಬಂದು ಕೆಲಸ ಕೇಳ್ತೀಯಲ್ಲ ನೀನು. ನಿನ್ನ ಬುದ್ಧಿಗೆ ಏನು ಹೇಳೋದು? ನೀನು ಹೋಗಿ ಮನಿಕತಿಯಲ್ಲ, ಸೀನಪ್ಪನ್ನೇ ಹೋಗಿ ಕೇಳೋಗು. ಅಲ್ಲಕ್ಕಲ್ಲ ರಮೇಶ, ನಿನ್ನ ಕಾರ್ ಹೊಡಿತೀಯಲ್ಲ, ನಿನ್ನ ಕಾರ್ ಏನಾದರೂ ಕೊಟ್ಟರೆ ಬಾಡಿಗೆ ಹೊಡ್ಕೊಬಂದು ಬಿಡ್ತಿದ್ದೆ. ಯಾರು ನಿನ್ಗ? ನಮ್ಮಪ್ಪ ನನ್ನ ನಡ ಮುರಿತಾನೆ ಅಷ್ಟೇ ನಿನಗೆ ಕಾರ್ ಕೊಟ್ಟರೆ. ಇಲ್ಲಕ್ಕಪ್ಪ, ನಾನು ಕೊಡೋದಿಲ್ಲ. ಅಲ್ಲ, ಫ್ರೆಂಡ್ಸಾಗಿ ನೀವುಗಳು ಹೆಂಗೆ ಮಾಡಿದ್ರೆ ಹೆಂಗಿರಲ್ಲ? ಯಾವ ಫ್ರೆಂಡ್ಸಪ್ಪ? ಇಷ್ಟು ದಿನದಿಂದ ಬಾ ನಮ್ಮ ಜೊತೆಗೆ ಅಂತಂದರೂ ಸರಿಯಾಗಿ ಬರ್ತಾ ಇರಲಿಲ್ಲ. ನಿನಗೆ ಜ್ಞಾನ ಆದಾಗ ಮಾತ್ರ ನಮ್ಮ ತೊಗೊಬತ್ತಿದ್ದೆ.
ಹೋಗು, ನಿನ್ನ ಫ್ರೆಂಡ್ಸ್ ಎಲ್ಲ ಪಕ್ಕದೂರಲ್ಲೇ ಕುಡುಕ್ರು ಅವರಲ್ಲ, ಅವ್ರ ಹತ್ರನೇ ನಾವು ಒಂದು ಕೆಲಸ ಕೇಳ್ಕೊ ಹೋಗು. ಲೋ ಸುರೇಶ, ಏನು ಹಿಂಗಂತಿದ್ದಿಲ್ಲ, ನಾನು ಇನ್ಮೇಲೆ ಕುಡಿದಿಲ್ಲ ಕಲ. ನಿನ್ನ ನಂಬಕ್ಕಾಗಲ್ಲಪ್ಪ, ಎತ್ತ ಅವನಿಗೆ ಹಂಗೆ ಮಾಡಿದ್ಯೆ. ನಮಗೇನಾದ್ರು ನಾಳೆ ದಿನ ಕುಡಿದ್ಬಿಟ್ಟು ಏನೂ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು, ನಿನ್ನ ಸವಾಸ ನಮಗೆ ಬೇಡ ಅಷ್ಟೇ. ಬರಲ್ಲ, ಹೊತ್ತಾಯ್ತು. ಕೆರೆ ಕಡೆಗೆ ಹೋಗ್ಬಿಟ್ಟು ಹಟ್ಟಿಗೆ ಹೋಗಿ ನಾಷ್ಟ ಮಾಡ್ಕೊ ಗಿಲೇಜ್ಗೆ ಹೋಗ್ರಿ ನೀವು, ನಾನು ಕಾರ್ ಹೊಡಿಗೆ ಹೋಯ್ತೀನಿ. ಸರಿಲ್ಲ, ನಡಿ ರಮೇಶ ಓಮ. ನಡಿಲ್ಲ ಸುರೇಶ. ಲೋ ಸುರೇಶ, ಸುರೇಶ, ಏನಿಲ್ಲ ನಿಂದು? ಇಷ್ಟೇ ಇಲ್ಲ ನಮ್ಮದು. ಹಾಂ, ನಾವೆಲ್ಲ ಚಿಕ್ಕ ವಯಸ್ಸಿಂದ ಆಡ್ಬೇಡ್ದವ್ರಲ್ವಲ್ಲ, ಹಿಂಗೆ ಒಬ್ಬನ್ನೇ ಬಿಟ್ಟು ಹೋಯ್ತಾ ಇದ್ದೀರಲ್ಲ. ಅಯ್ಯೋ ಬಿಡಪ್ಪ, ನಿನಗೆ ಯಾವ ಸೆಂಟಿಮೆಂಟ್ಸು ಇಲ್ಲ. ನಮಗೆ ಯಾಕೆ ಸುಮ್ಮನೆ ನಿನಗೆ ಅಪ್ಪ ಒಂದು ಸೆಂಟಿಮೆಂಟೇ ಇಲ್ಲ ಅಂದಮೇಲೆ ಫ್ರೆಂಡ್ಶಿಪ್ ಸೆಂಟಿಮೆಂಟ್ ಏನು ಗೊತ್ತಿರ್ತದೆ? ನನಗೆ ನಿಮ್ಮ ಸಹವಾಸ ಬೇಡಕ್ಕಪ್ಪ, ನಾವು ಹೋಗ್ಬೇಕು, ಟೈಮ್ ಆಯ್ತು, ಹೊತ್ತಾಯ್ತು, ನಾ ಕಾಲೇಜ್ಗೆ ಹೋಗ್ಬೇಕು. ಛೇ, ಈ ನನ್ನ ಮಕ್ಕಳು ಸರಿಯಾದ ಟೈಮಲ್ಲೇ ಕೈ ಕೊಟ್ರಲ್ಲ. ಯಾರ ಹೊಲಕ್ಕಾರು ಹೋಗಿ ಕೆಲಸ ಮಾಡಬೇಕು, ಇಲ್ಲಾಂದರೆ ನಾಷ್ಟಕ್ಕೆ ಏನು ಮಾಡೋದು ಇವತ್ತು? ನನ್ನ ಫ್ರೆಂಡ್ಸ್ ಎಲ್ಲ ನನ್ನಿಂದ ದೂರ ಆಯ್ತವ್ರೆ. ಛೇ, ಹೋಯ್ತೀನಿ. ಇವನು ಕೆಂಚಕ್ಕನ ಗಂಡಂತವೇ ಕೂಲಿ ಕೇಳಿದ್ರೆ ತಡೀರು. ಪುಟ್ಟಣ್ಣ, ಪುಟ್ಟಣ್ಣ. ಓ, ನೀಲ್ಲ ಏನಿಲ್ಲಿ ಇತ್ತಾಗ ಬಂದ್ಬಿಟ್ಟಿದೆ ಇವತ್ತು? ಏನಿಲ್ಲ ಪುಟ್ಟಣ್ಣ, ನಿಮ್ಮ ಹೊಲದಲ್ಲಿ ಹೊಸಿ ಏನಾದ್ರು ಕೆಲಸ ಇದ್ರೆ ಕೊಟ್ಟಾರೇನೋ ಅಂತ ಕೇಳ್ಕೊ ಹೋಗುಮ ಅಂತ ಬಂದು. ನೀ ಕೆಲಸ ಮಾಡಿಲ್ಲ? ಯಾವಾಗ ನೋಡಿದ್ರು ಸೀನಪ್ಪನಲ್ಲೇ ಬಿದ್ದಿರ್ತಿದ, ಕುಡ್ಕೊಂಡು ನಿಂತ್ಕೊಂಡು. ಇವತ್ತು ಏನು ಕೆಲಸ ಕೇಳ್ಕೊ ಬಂದಿದೆಯಲ್ಲ ಹೊಸ್ದಾಗೆ? ಲಕ್ಷ್ಮಕ್ಕನ ಮಗ ಕಣಮೆ. ದೊಡ್ಡ ಯಜಮಾನ್ರು ಬರ್ಬೇಕು. ಏನ್ ನಮ್ಮನೆ ಕಡೆಗೆ ಗಾಳಿ ಬೀಸಿರೋದು ಇವತ್ತು? ಏನಿಲ್ಲ ಕನಕ, ನಿಮ್ಮ ಹೊಲದಲ್ಲಿ ಏನಾದ್ರು ಕೂಲಿ ಕೆಲಸ ಇದ್ದ ಅಂತ ಕೇಳ್ಕೋಗುವ ಅಂತ ಬಂದು. ಕೂಲಿ ಕೆಲಸ ಕೆಳಗೆ ಬಂದಿದೆ? ಕೂಲಿ ಕೆಲಸವಾ? ನಿನಗೆ ಯಾವ ಕೆಲಸನೂ ಇಲ್ಲ ಕನ್ನಡೆ. ಅವತ್ತೇನಂದೆ ನೀ ಅವಳ ಮಿಕ್ಕಿ ಅಂತ ಅಂದೆ ತಾನೆ? ಇವತ್ತು ಯಾಕೆ ಬಂದಿದ್ದೀಯ ನಾನು ಇಟ್ಟಿರ್ತವಕ್ಕೆ ಗರ್ನಾಲ ಕೆಲಸ ಕೇಳ್ಕೊಂಡು? ದೇವ್ರಂತ ನಮ್ಮ ಲಕ್ಷ್ಮಕ್ಕನಿಗೆ ಹಂಗೆ ಮಾಡಿ ನೀನು ಈಗ ನನ್ನ ಹಟ್ಟಿ ತಗ ಬಂದಿದ್ಯಾ ಕೆಲಸ ಕೇಳ್ಕೊ ಹೋಗೋಕೆ? ಯಾಕೆ ಕೆಲಸನೂ ಇಲ್ಲ ಏನೂ ಇಲ್ಲ, ನಡಿಯಲಿಂದ ಈಚೆಗೆ. ಏಯ್ ಕೆಂಚಿ, ಯಾಕಂಗೆ ಬೈತಾ ಇದೆಯಾ ಗಂಡ? ಏನು ಮಾಡನ್ನ ಅಂತದ? ಏನನ್ನ ನಿನಗೆ? ಅಯ್ಯೋ, ಅವತ್ತು ಲಕ್ಷ್ಮಕ್ಕ ನಮ್ಮ ಹೊಲಕ್ಕೆ ಕೂಲಿ ಕೆಲ್ಸಕ್ಕೆ ಬಂದು ಹೋಗಿರ್ನಿಲ್ವಾ? ಅವತ್ತು ಅವ್ರಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬರುಮ ಅಂತ ಅಂದ್ಬಿಟ್ಟು ಹೋಗೋನಿ, ಹಿಡ್ಕ ಬಾರಿಸ್ತಾ ಬಿದ್ದವನೇ, ರಾಕ್ಷಸ ಬಾರಿಸ್ದಂಗೆ. ನಿನಗೇನು ಗ್ಯಾನ್ ಸರಿ ಇದ್ದ ಇಲ್ವಾ? ನಿನಗೆ ಹೇಳ್ಬಿಟ್ಟು ತಾನೇ ಹೋಗಿದ್ದ ಹಾಸ್ಪಿಟ್ಲಿಗೆ. ಏನು ನೆನಪೇ ಇರುತ್ತಲ್ಲ ನಿನಗೆ? ಹಾಸ್ಪಿಟ್ಲಿಗೆ ಹೋಗಿದ್ದು ಗೊತ್ತಾಯ್ತು. ಈಗ ಯಾಕೆ ಬಿಡು, ಕೆಲಸ ಕೇಳ್ಕೊ ಬಂದವನೇ, ಕೆಲಸ ಕೊಟ್ರೆ ಆಯ್ತಲ್ವಾ? ಏನು ಬೇಕಾಗಿಲ್ಲ, ನಮ್ಮ ಹೊಲದಲ್ಲಿವನು ಕೆಲಸ ಮಾಡೋದು ಬೇಡ, ಏನು ಬೇಕಾಗಿಲ್ಲ. ಕಳ್ಸಿಲಿಂದ ಈಚೆಗೆ. ಎತ್ತವನಿಗೆ ಮರ್ಯಾದೆ ಕೊಡದೇ ಇರೋನು ಏನಕ್ಕೆ ಸುಮ್ಮನೆ? ನಮಗೆ ಬೇಕಾಗಿಲ್ಲ. ನೋಡಪ್ಪ ರಾಮು, ನಮ್ಮ ಹೊಲದಲ್ಲಿ ಯಾವುದೇ ರೀತಿ ಕೆಲಸ ಇಲ್ಲ. ನೀನು ಬೇರೆ ಯಾರನ್ನಾರು ಕೇಳ್ಕೊ ಹೋಗು. ಅಕ್ಕ, ಹಳೇದ್ನೆಲ್ಲ ತಲೆಯಲ್ಲಿ ಇಕ್ಕಂದು ಹಿಂಗೆ ಮಾತಾಡಿದ್ರೆ ಹೆಂಗಕ್ಕ? ನಂದು ತಪ್ಪಾಯಿತು. ಮುಂದೆ ಹಂಗೇನು ಇರೋದಿಲ್ಲ. ನನ್ನ ನಮ್ಮ ಅಪ್ಪವ ಮನೆಯಿಂದ ಈಚೆಗೆ ಹಾಕ್ಬಿಟ್ಟವ್ರೆ. ಇವಾಗ ನಾನು ನೋಡ್ಬೇಕಲ್ವಾ ಅಕ್ಕ? ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡ್ರಿ. ಅದು ನಿನ್ನಣೆ ಬರ, ನಾವೇನು ಮಾಡೋಕ್ಕಾಗೋದಿಲ್ಲ. ನೀನು ಮಾಡಿರೋ ಕರ್ಮ ನಿನಗೆ ತಟ್ಕಂದೆ, ನಿನಗೆ ಸುತ್ಕಂದೆ. ನಾವೇನು ಮಾಡೋಕ್ಕಾದ್ದು? ನಮ್ಮ ಹೊಲದಲ್ಲಂತೂ ಯಾವ ರೀತಿ ಕೆಲಸನೂ ಇಲ್ಲ ಕಣಪ್ಪ. ನಾವು ಹೊಲದಲ್ಲಿ ಇವಾಗ ಏನು ಬೆಳೆನೂ ಹಾಕ್ನಿಲ್ಲ. ಬೇರೆ ಯಾರನ್ನಾರು ಕೇಳ್ಕೊ ಹೋಗು. ಸರಿ ಕಣಕ್ಕ, ಆಯಿತು. ಹೋಯ್ತಾ ಇರೋದು ನೋಡು ಹೆಂಗೆ ಹೋಯ್ತಾವನೆ. ಮಳ್ಳ ಹೋದಂಗೆ ಹೋಯ್ತಾನೆ, ಮಳ್ಳ ಹೋದಂಗೆ. ಅಲ್ಲ ಕಮ್ಮಿ ಆಗಿದ್ದಾಯ್ತು, ಒಂದು ಕೆಲಸ ಅಂತ ಕೊಟ್ಟಿದ್ರೆ ಅವನು ಇದು ಮಾಡ್ತಾನಿಲ್ವಾ? ಬಾಯಿ ಮುಚ್ಚು ನೀನು. ಯಾವ ಕೆಲಸ ಕೊಟ್ಟಿ ಅವನಿಗೆ? ಟಿಕ ಸೀದ್ರೆ ಗೊತ್ತೈತೆ ಎಲ್ಲ. ಇಂಥವ್ರಿಗೆ ಹೋಗಿ ಹೋಗಿ ಕೆಲಸಕ್ಕೆ ಹೋಗ್ಬಿಡು. ನಡಿಯೋಳಕ್ಕೆ ಇಟ್ಟುಣ್ಕ ಹೋಗುವಂತ ಹೊಲಕ್ಕೆ. ಸರಿ ನಡಿಯವ್ವ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನನ್ನ ಹೊಲಕ್ಕೆ ಬಂದು ಕೆಲಸ ಕೇಳ್ತವನೆ. ಇಂಥವ್ರಿಗೆಲ್ಲ ಕೆಲಸ ಕೊಟ್ರೆ ಆಯ್ತಲ್ಲ ನಮ್ದು. ಪಾಪ ಲಕ್ಷ್ಮಕ್ಕ ಅದೇನು ಮಾಡ್ಕೊಂಡಿದ್ದಾಳೋ ಏನೋ. ಆಮೇಲಿಂದ ಹೋಗಿ ನೋಡ್ಕೊ ಬರ್ತೀನಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ದಿನಕ್ಕೆ ಒಂದೇ ವಿಡಿಯೋ ಸಾಕ, ಇನ್ನೊಂದು ವಿಡಿಯೋ ಹಾಕೋಣ ಅಂತಲೂ ಹೇಳ್ರಿ ಕಮೆಂಟ್ ಬಾಕ್ಸಲ್ಲಿ.
ಇನ್ನೊಂದು ವಿಡಿಯೋನು ಹಾಕ್ತೀನಿ. ಆದಷ್ಟು ಬೇಗ ನನ್ನ 500 ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ತುಂಬ ಖುಷಿ ಆಯ್ತೈತೆ. ದಿನಕ್ಕೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಯ್ತಾ ಇರೋದ್ರಿಂದ ನನಗೆ ತುಂಬ ಖುಷಿ ಆಯ್ತೈತೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಅಂದರೆ ಹೇಳ್ರಿ. ನಾನು ಫಸ್ಟ್ ಹೇಳ್ದಂಗೆ ಹಳೆ ವಿಡಿಯೋದಲ್ಲಿ ಇದು ಒಂದು 2 ಎಪಿಸೋಡ್ ಅಷ್ಟೇ ಆಗೋದು. ಇವಾಗ ಅವನು ಹಂಗೆ ಮನೆ ತಿರುಗ್ತಾವನೆ. ಇನ್ನು ಲಕ್ಷ್ಮಕ್ಕನ ಕತೆ ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಈಗ ಹೋಗಿ ಬರ್ತೀನಿ. ಬಾಯ್.